ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಅತಿಥಿಗಳು ಪರಿಷತ್ ಸದಸ್ಯರು ಹಾಗೆ ಬಿಜೆಪಿ ನಾಯಕರಾದ ಶ್ರೀ ರವಿಕುಮಾರ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಕುಮಾರ್ ಸರ್, ರಾಜ್ಯದಲ್ಲಿ ಅನೇಕ ವಿಚಾರಗಳು ನಡೀತಾ ಇದೆ. RSS ಬ್ಯಾನ್ ವಿಚಾರದಿಂದ ಹಿಡಿದು ಭ್ರಷ್ಟಾಚಾರ, ರಸ್ತೆ ಗುಂಡಿ. ಆದರೆ ಯಾಕೋ ವಿರೋಧ ಪಕ್ಷವಾಗಿರುವ ಬಿಜೆಪಿಯದ್ದು ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ಹಂತವೇ ಆಗಿದೆ ಹೊರತು ಬಿಜೆಪಿ ಕಡೆಯಿಂದ ಆಕ್ಷನ್ ಆಗ್ತಾ ಇಲ್ಲ ಅನ್ನೋ ಆರೋಪ. ಅಲ್ಲ, ಅವ್ರು ಆ್ಯಕ್ಷನ್ ಮಾಡಿದರೆ ರಿಯಾಕ್ಷನ್ ಮಾಡಬೇಕಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಅವ್ರು RSS ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ. RSSನ ಬ್ಯಾನ್ ಮಾಡಿ ನೋಡಲಿ, ನಮ್ದು ರಿಯಾಕ್ಷನ್ ಏನು ಅಂತ ನಾವು ಹೇಳ್ತೀವಿ. ಅವ್ರಿಗೆ RSSನ ಬಗ್ಗೆ ಬ್ಯಾನ್ ಮಾಡ್ತಕ್ಕಂಥ RSSನ ಒಂದು ಶಾಖೆ ನಿಲ್ಲಿಸುವಂಥ ಧೈರ್ಯ ಇದೆಯಾ? ಒಂದು. ಎರಡನೇದು, ಯಾಕೆ ನಿಲ್ಲಿಸ್ಬೇಕು? RSS ಆದರೂ ಏನು ಕೆಲಸ ಮಾಡ್ತಾ ಇದೆ ಸಮಾಜದಲ್ಲಿ, ದೇಶದಲ್ಲಿ? ಈಗ ವ್ಯಕ್ತಿಗಳಲ್ಲಿ ಗುಣಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು RSS ಮಾಡ್ತಾ ಇದೆ. ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಬಸವೇಶ್ವರರ ಬಗ್ಗೆ, ವಿವೇಕಾನಂದರ ಬಗ್ಗೆ, ಸಾವರ್ಕರ್ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಹೀಗೆ ದೇಶದಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಆ ಎಲ್ಲ ನಾಯಕರ ಬಗ್ಗೆ, ಆ ಎಲ್ಲ ಸಂತರ ಬಗ್ಗೆ, ಮಹಂತರ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಕತೆ ಹೇಳ್ಕೊಡ್ತಾರಾ? ಹೇಳ್ಕೊಡಲ್ಲ. ಇವರೆಲ್ಲರ ಬಗ್ಗೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಕನಕದಾಸರ ಬಗ್ಗೆ, ಶಿಶುನಾಳ ಶರೀಫರ ಬಗ್ಗೆ ಎಲ್ಲರೂ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಕತೆ ಹೇಳೋವಂಥದ್ದು ಇವತ್ತಿದೆಯಾ? ಇಲ್ಲ. ಎಲ್ಲರೂ ನಡೆಯುತ್ತೆ ಅಂತ ಹೇಳಿದ್ರೆ RSS ಶಾಖೆಗಳಲ್ಲಿ ನಡೆಯುತ್ತೆ. ಈ ಪ್ರಿಯಾಂಕಾ ಖರ್ಗೆ ಅಂತವ್ರಿಗೆ ಹೊಟ್ಟೆ ಹುರಿ. ಈ ಕಾಂಗ್ರೆಸ್ನಲ್ಲಿ ಅನೇಕರಿದ್ದಾರೆ, ಭಾಳ ಜನ ಅಲ್ಲ, ಭಾಳ ಜನ ಬೆಂಬಲಿಸತಕ್ಕಂಥವ್ರು ಇದ್ದಾರೆ. ಅನೇಕರು ಹೊಟ್ಟೆ ಉರಿಸ್ಕೊಳ್ತಾರೆ ಈ RSS ಬಗ್ಗೆ. ಹಾಗಾಗಿ ನಾವು ಯಾಕೆ ರಿಯಾಕ್ಷನ್ ಮಾಡ್ಬೇಕು? ಅದಕ್ಕೆ ಅವ್ರು ಏನಾದ್ರು ಆಕ್ಷನ್ ಮಾಡ್ಲಿ, ನಾವು ರಿಯಾಕ್ಷನ್ ಏನು ಅಂತ ನಾವು ಮಾಡ್ತೀವಿ. ಈಗ RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿ ನಾಯಕರಲ್ಲಿ ಬಾಯಿ ಮಾತಿನ ರಿಯಾಕ್ಷನ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಏನಾಗ್ತಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇದೇ ಬಿಜೆಪಿಯ ಯಡಿಯೂರಪ್ಪನವ್ರು, ನಾನು ಒಂದು ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ. ಯಡಿಯೂರಪ್ಪನವರು ಆಕ್ಟಿವ್ ಆಗಿದ್ದ ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುತ್ತೆ ಅನ್ನೋ ಹಂತದಲ್ಲಿತ್ತು, ಸಮಾಜದಲ್ಲೂ ಕೂಡ ಚರ್ಚೆ. ಬಟ್ ಇದೀಗ ಮಾಧ್ಯಮಗಳ ಮುಂದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ಗಳನ್ನ ಮಾಡೋದು ಬಿಟ್ರೆ ಬಿಜೆಪಿ ನಾಯಕರ ಆಕ್ಷನ್, ಅಸಲಿ ಆಕ್ಷನ್ ಎಲ್ಲಿ ಕಾಣೋಕ್ ಸಿಗ್ತಿದೆ ಅಂತ ಹೇಳಿ. ಇಲ್ಲ, ನಾವು ಸಾಕಷ್ಟು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಉದಾಹರಣೆ ಸಿದ್ದರಾಮಯ್ಯ ಅವರು ಮೂಡಾದಲ್ಲಿ ಹಗರಣ ಮಾಡಿರ್ತಕ್ಕಂಥ ವಿಷಯ ಇದೆ. ನಾವು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ವಿ, ಸಾವಿರಾರು ಜನ ಭಾಗವಹಿಸಿದ್ರು. ಬಟ್ ಅಲ್ಲಿ ಒಗ್ಗಟ್ಟಿರ್ಲಿಲ್ಲ. ಅಲ್ಲ, ಒಗ್ಗಟ್ಟು ನೋಡಿ, ಒಂದು ಮನೆ ಅಂತ ಅಂದ ಮೇಲೆ ಸ್ವಲ್ಪ 4 ಜನ ಇದ್ದಾಗ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಬರುತ್ತೆ. ಹಂಗೆ ಸ್ವಲ್ಪ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು. ಆದರೆ ಮೂಡಾದ ವಿರುದ್ಧ, ಸಿದ್ದರಾಮಯ್ಯರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ದು ಯೂನಿಟಿ, ಒಗ್ಗಟ್ಟಿನ ಹೋರಾಟವನ್ನೇ ನಾವು ಮಾಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರ, ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಮೊನ್ನೆ ಇನ್ನು ಈ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆಗೆ ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿಗಳಲ್ಲಿ ವಿಪರೀತ ಮಳೆ ಬಂದುಬಿಟ್ಟು ರೈತರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಪ್ರವಾಸ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಆದರೆ ಈ ಸರ್ಕಾರ ಎಂತ ಇದೆ ಅಂದರೆ, ಬೇಜವಾಬ್ದಾರಿ ಸರ್ಕಾರ. ನಮ್ಮ ಹೋರಾಟಕ್ಕೆ ಬೆಲೆ ಕೊಡದೆ ಇರತಕ್ಕಂಥ ಸರ್ಕಾರ ಇದೆ. ಈ ಉದಾಹರಣೆ ಕಿರಣ್ ಮಜುಮ್ದಾರ್ ಶಾರ್ ಅವರ ಟ್ವೀಟ್ಗೆ ಗೌರವ ಕೊಡಬೇಕಲ್ಲ. ಏನಂದ್ರೆ ಈ ಸರ್ಕಾರಕ್ಕೆ ಆ ರೀತಿಯ ಒಂದು ಸೆನ್ಸೇ ಕಳ್ಕೊಂಡ್ಬಿಟ್ಟಿದೆ. ನಾವು ಈ ಸಮಾಜದಲ್ಲಿ ವಿಪಕ್ಷದವ್ರು ಹೇಳ್ತಾ ಇದ್ದಾರೆ, ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ಹೇಳ್ತಾ ಇದ್ದಾರೆ, ಸಂಘ ಸಂಸ್ಥೆಯವರು ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಗೌರವ ಕೊಡಬೇಕು, ಆ ಬೇಡಿಕೆಗಳನ್ನು ಸಾಲ್ವ್ ಮಾಡಿಕೊಡ್ಬೇಕು ಅನ್ನುವಂಥ ಸೆನ್ಸನ್ನು ಕಳ್ಕೊಂಡ್ಬಿಟ್ಟಿದೆ. ಹೋಗಿ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಈಗ ಉದಾಹರಣೆ ಆ ವಿಚಾರಕ್ಕೆಲ್ಲ ಡೀಟೇಲ್ ಆಗಿ ಬರೋಣ. ನೀವು ಹೇಳ್ತಿದ್ದೀರಿ ಕಾಂಗ್ರೆಸ್ ಪಕ್ಷದವರು ಸೆನ್ಸ್ ಕಳ್ಕೊಂಡಿದ್ದಾರೆ ಅಂತ ಹೇಳಿ. ನಾನು ಪ್ರಿಯಾಂಕ್ ಖರ್ಗೆ RSS ಬ್ಯಾನ್ ವಿಚಾರನೆ ಪರ್ಟಿಕ್ಯುಲರ್ ಆಗಿ ಕೇಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರದ್ದು ಅತ್ಯಂತ ಬುದ್ಧಿವಂತ ನಡೆ ಇದು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿದೆ, ಬಿಜೆಪಿಗಿಂತ ಗಟ್ಟಿ ಎದುರಾಳಿ ಯಾರಾದ್ರೂ ಆಗ್ಬೋದು ಚುನಾವಣೆಯಲ್ಲಿ ಅಂದ್ರೆ ಅದು RSS. ಬಿಜೆಪಿಯ ಬಲ ಎಲ್ಲಿದೆ ಅಂದ್ರೆ RSS ನ ಸಂಘಟನೆಯಲ್ಲಿ. ಹಿಂದಿನ ಕೆಲ ಚುನಾವಣೆಗಳನ್ನ ನಿಮಗೆ ಎಕ್ಸಾಂಪಲ್ ಆಗಿ ವಿವರಿಸ್ತಾ ಹೋಗ್ತೀನಿ. ದೆಹಲಿ ಚುನಾವಣೆ 50ಕ್ಕೂ ಹೆಚ್ಚು ಬೂತ್ ಮಟ್ಟದ ಸಭೆ ನಡೆಸಿದ ಬಿಜೆಪಿ ಎಲ್ಲ RSS. ಮಹಾರಾಷ್ಟ್ರ ಚುನಾವಣೆ 63,000 ಕಾರ್ನರ್ ಮೀಟಿಂಗ್ ಅನ್ನು ನಡೆಸಿದ್ದು ಬಿಜೆಪಿ ಅಲ್ಲ, RSS. ಹರಿಯಾಣ ಚುನಾವಣೆ 1 ಲಕ್ಷಕ್ಕೂ ಹೆಚ್ಚಿನ ತೋಲಿ ಸಭೆಯನ್ನ ನಡೆಸಿದ್ದು RSS. ಇದರ ಪರಿಣಾಮವಾಗಿ ಗೆದ್ದಿದ್ದು ಬಿಜೆಪಿ. ಈ ಅಪಾಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ವಿರೋಧ ಮಾಡಬೇಕಾಗಿರೋದು ಬಿಜೆಪಿಯನ್ನಾದ್ರೂ ಕೂಡ ವಿರೋಧ ಮಾಡ್ತಾ ಇರೋದು RSS ನ.
ನೀವು ಸೆನ್ಸ್ಲೆಸ್ ಅಂತೀರಿ, ಅವರು ಬುದ್ಧಿವಂತ ನಡೆ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಅವರು ಬುದ್ಧಿವಂತ ನಡೆ ಅಂತ ಯಾರು ಹೇಳ್ತಾ ಇದ್ದಾರೆ ಮೇಡಮ್ ಅವರೇ? ನೀವ್ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರಾ? ಈಗ ಉದಾಹರಣೆಗೆ ಪ್ರಿಯಾಂಕಾ ಖರ್ಗೆ ಅವ್ರು ಬುದ್ಧಿವಂತ ನಡೆಯನ್ನ ಆಗಿದ್ರೆ ಹಂಗಾದ್ರೆ RSS ಬ್ಯಾನ್ ಮಾಡ್ಲಿ. ಅವರು ಬಹಳ ಬುದ್ಧಿವಂತ ವ್ಯಕ್ತಿ ಸಲಹೆ ಕೊಡ್ತಾ ಇದ್ದಾರೆ. ಹಂಗಾದ್ರೆ 4 ಜನ ಮಿನಿಸ್ಟರ್ಸ್ ಪ್ರಿಯಾಂಕಾ ಖರ್ಗೆ ಹೇಳಿದ್ ಸರಿ ಇದೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿ ಎಲ್ಲ ಜಿಲ್ಲೆಗಳಲ್ಲಿ. ಮುಖ್ಯಮಂತ್ರಿಗಳೇ ಬೆನ್ನಿಗೆ ನಿಂತಿದ್ದಾರೆ, ಮುಖ್ಯಮಂತ್ರಿ ಚಟುವಟಿಕೆ ಕಡಿವಾಣ ಹಾಕ್ಲಿಕ್ಕೆ ಯಶಸ್ವಿಯಾಗಿದ್ದಾರೆ ಒಂದ್ ಹಂತದಲ್ಲಿ. ಮುಖ್ಯಮಂತ್ರಿ ಬೆನ್ನಿಗೆ ಯಾಕೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಇವ್ರಿಗೇನೋ ಆಸೆ ತೋರಿಸಿದ್ದಾರೆ. ಇವ್ರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಏನೋ ಆಸೆ ತೋರಿಸಿದ್ದಾರೆ, ಮಂತ್ರಿಶಿಪ್ ಅನ್ನು ಮುಂದುವರಿಸ್ತೀನಿ. ಈಗ ಉದಾಹರಣೆಗೆ ನಡೆಯುತ್ತಲ್ಲ, ಈಗ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರಲ್ಲ, ಅವಾಗ ನನ್ನ ತೆಗೆದಾಕ್ಬಿಡ್ಬೋದು. ಅಥವಾ ಗುಲ್ಬರ್ಗ ಜಿಲ್ಲೆನಲ್ಲಿ BR ಪಾಟೀಲ್ ಕ್ಯೂನಲ್ಲಿದ್ದಾರೆ, ಧರ್ಮ್ ಸಿಂಗ್ ಅವ್ರ ಮಗ ಡಾಕ್ಟರ್ ಅಜಯ್ ಸಿಂಗ್ ಅವರು ಕ್ಯೂನಲ್ಲಿದ್ದಾರೆ. ಏಕೆಂದ್ರೆ ಇವರು MLA ಆದಾಗಿನಿಂದ ಮಂತ್ರಿ ಆಗ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲೆನಲ್ಲಿ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಇಲ್ವಾ? ಹಾಗಾಗಿ ನನ್ನ ಮಂತ್ರಿಶಿಪ್ ಹೋಗ್ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ RSS ವಿರುದ್ಧ ಮಾತಾಡ್ತಿದ್ದಾರೆ ತಾನೆ. ಮಾತಾಡ್ಲಿ, ಚೆನ್ನಾಗಿ ಮಾತಾಡ್ತಿದ್ಯಾ, ಮಾತಾಡಿ. ನಾಳೆ ಏನಾಗುತ್ತೆ ಇವ್ರು ನೋಡ್ಕೊಂಡ್ಲಿ ಅವರು. ಹಾಗಾಗಿ RSS ಅನ್ನ ವಿರೋಧ ಮಾಡತಕ್ಕಂಥವ್ರು ನಮ್ಮ ದೇಶದೊಳಗಡೆ ಯಾರು ತಮ್ಮ ಸಂಘಟನೆಯನ್ನ ಉದಾಹರಣೆ ಕಮ್ಯುನಿಸ್ಟರು, ನಮ್ಮ ಕಮ್ಯುನಿಸ್ಟ್ರಿಗಿಂತ ಜೋರಾಗಿ ವಿರೋಧ ಮಾಡ್ತಿದಾರ ಇವರು? ಇಲ್ವಲ್ಲ. ಕಮ್ಯುನಿಸ್ಟ್ರು ನಮ್ಮ ಕಾರ್ಯಕರ್ತರ ಜೀವನ ಕೊಚ್ಚಾಕಿದ್ದಾರೆ. ಕೇರಳದಲ್ಲಿ ನಮ್ಮ ಶಾಖೆಗಳು ನಿಂತಿದೆಯಾ? ನಮ್ಮ ABVP ನಿಂತಿದೆಯಾ? BJP ನಿಂತಿದೆಯಾ? BMS ನಿಂತಿದೆಯಾ? VHP ನಿಂತಿದೆಯಾ? ನಮ್ಮ ವನವಾಸಿ ಕಲ್ಯಾಣಾಶ್ರಮ ನಿಂತಿದೆಯಾ? ಸುಮಾರು 70-80 ನಮ್ಮ ಸಂಘಟನೆಗಳು ಇಡೀ ದೇಶದಲ್ಲಿ ಬೆಳೀತಾನೆ ಇದೆ. ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ ಮತ್ತೆ RSSನ ಇವ್ರು ನಿಲ್ಲಿಸೋದಾಗಿದ್ರೆ. ನಾನು ಹೇಳ್ತೇನೆ, ಇವರು ತುಳಿದಷ್ಟು ಕೂಡ RSS ಬೆಳೆಯುತ್ತೆ. ಸರಿ, ನೀವು ನನ್ನ ಪ್ರಶ್ನೆಯಲ್ಲಿ ಪಾರ್ಟ್ ಎಗೆ ಮಾತ್ರ ಉತ್ತರ ಕೊಟ್ರಿ, ಪಾರ್ಟ್ ಬಿ ನ ನೀವು ಡೆಲಿಬ್ರೇಟ್ ಆಗ ಅಥವಾ ಬಹಳ ಸ್ಮಾರ್ಟ್ ಆಗ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಟ್ರ ಅಂತ ಹೇಳಿ. RSS ಸಂಘಟನೆ, RSS ನ ಸಂಘಟನೆ ಬೂತ್ ಮಟ್ಟದಲ್ಲಿ ಬಿಜೆಪಿಗೆ ಬಲವಾಗಿ ನಿಂತಿರೋದೇನೆ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಗೆಲುವಿಗೆ ಕಾರಣವಾಗ್ತಾ ಇರೋದು. ಕರ್ನಾಟಕದೇ ಮಾತನಾಡೋಣ ಸರ್. ಕರ್ನಾಟಕದಲ್ಲಿ ಈ ನಿಮ್ಮ ನಡುವೆ ಇರುವ ಆಂತರಿಕ ಭಿನ್ನಾಭಿಪ್ರಾಯದಿಂದ ಸೂತ್ರ ಹರಿದ ಗಾಳಿಪಟದಂತಾಗಿರುವ ಬಿಜೆಪಿಗೆ ಬಲ ಚುನಾವಣೆ ಹೊತ್ತಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಅದು RSS ಇಂದ ಮಾತ್ರ. ಅದು ನಿಮಗೂ ಗೊತ್ತಿದೆ. ಹಾಗಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ನ ಹೈಕಮಾಂಡೋ ಯಾರಾದ್ರೂ ಈ ವಿಚಾರದಲ್ಲಿ RSSಗೆ ಕಡಿವಾಣ ಹಾಕಬೇಕು ಅಂತ ನಿರ್ಧಾರ ಮಾಡಿರೋದೇ ಬಿಜೆಪಿ ಕಡಿವಾಣ ಹಾಕ್ಲಿಕ್ಕೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೋಡಿ, RSSಗೆ ಕಡಿವಾಣ ಹಾಕೋದ್ರ ಮೂಲಕನೇ ಬಿಜೆಪಿ ಕಡಿವಾಣ ಹಾಕ್ತೀವಿ ಅಂತಕ್ಕಂಥದ್ದು ಇದು ಅವ್ರು ಅಂದ್ಕೊಂಡಿರ್ತಕ್ಕಂಥ ದಡ್ಡ ನಡೆ. ಉದಾಹರಣೆಗೆ ಹೇಳ್ತೇನೆ, ಇಡೀ ದೇಶದಾದ್ಯಂತ ಬಿಜೆಪಿ ಬೆಳೀತಾ ಇದೆ. ಬರೀ ಕರ್ನಾಟಕದಲ್ಲ, ನಾರ್ತ್ ಈಸ್ಟಿನ 7 ರಾಜ್ಯಗಳಲ್ಲಿ 1 ರಾಜ್ಯ ಬಿಟ್ಟು 6 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ವಿ. ಈಗ 5 ರಾಜ್ಯಗಳಲ್ಲಿದ್ದೀವಿ ನಾರ್ತ್ ಈಸ್ಟ್ ಅಲ್ಲಿ. ಅಲ್ಲಿ ಯಾವತ್ತೂ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಬಿಜೆಪಿ ನಾವು ಎಷ್ಟು ಗೆದ್ದಿದ್ವಿ ಅಂತ ಹೇಳಿದ್ರೆ ಹೆಚ್ಚು ಅಂದ್ರೆ 5 ಸೀಟ್ ಗೆದ್ದಿದ್ವಿ. ಯಾವಾಗ ಅಂತ ಹೇಳಿದ್ರೆ ಜ್ಯೋತಿ ಬಸು ಅವರಿದ್ದಾಗ ನಮ್ಮ MLA ಸೀಟ್ಗಳು 5. ಇವತ್ತು ನಾವು ಅಪೋಸಿಷನ್ ಪಾರ್ಟಿ. ದೆಹಲಿನಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬೇಡ. ಮಹಾರಾಷ್ಟ್ರದಲ್ಲಿ ಎಲ್ಲರೂ ಒಟ್ಟುಗೂಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಜೊತೆದಲ್ಲಿ ಸೇರಕ್ಕೆ ಸಾಧ್ಯ ಇಲ್ಲ ಅಂತ ಇರುವಂತ ಶಿವಸೇನೆಯನ್ನ ತಮ್ಮ ಜೊತೆ ಸೇರಿಸ್ಕೊಂಡ್ರು. ಯಾಕೆ? RSSಗೆ ಪಾಠ ಕಲಿಸ್ಬೇಕು, ಬಿಜೆಪಿ ಪಾಠ ಕಲಿಸ್ಬೇಕು. ಏನಾಯ್ತು? ತಮ್ಮ ಹೇಳಕ್ ಹೆಸರಿಲ್ಲ ಎಲ್ಲಿ ಮಹಾರಾಷ್ಟ್ರದಲ್ಲಿ. ಇವತ್ತು ಆಪೋಸಿಷನ್ ಪಾರ್ಟಿ ಆಗೋದಕ್ಕೂ ಕೂಡ ಎಲಿಜಿಬಿಲಿಟಿ ಬಂದಿಲ್ಲ. ಅಷ್ಟು ಸೀಟ್ಗಳನ್ನು ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದೀವಿ. ಹಾಗಾಗಿ RSS ಮತ್ತು ಬಿಜೆಪಿನ ಬೇರೆ ಮಾಡಕ್ ಸಾಧ್ಯ ಇಲ್ಲ. ನಾವು ಒಂದು ವಿಚಾರ ತಾವು ಒಪ್ತಾ ಇದ್ದೀರಿ ಹಾಗಾದ್ರೆ RSS ನ ಸಂಘಟನಾ ಬಲದಿಂದಲೇ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಕಮಾಲ್ ಮಾಡ್ತಿದೆ ಅನ್ನೋದನ್ನು ಒಪ್ಕೊಳ್ತಿದ್ದೀವಿ. RSS ಮತ್ತು ಬಿಜೆಪಿ ಬೇರೆ ಅಲ್ಲ. ಅವರು ಒಂದು ಸಾಮಾಜಿಕ ಸಂಘಟನೆ, ನಾವು ಒಂದು ರಾಜಕೀಯ ಸಂಘಟನೆ. ಅದೇ ವಿಚಾರವನ್ನ ನಾವು ಇಟ್ಕೊಂಡು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದೀವಿ, ದೇಶದಲ್ಲಿ ಕೆಲಸ ಮಾಡ್ತಾ ಇದೀವಿ. ಹೀಗೆ ಬೂತ್ ಮಟ್ಟದಲ್ಲಿ ಮನೆಗೆ ಹೋಗಿ RSS ಬೆಂಬಲಿಸಿ ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದೆ. ಬಿಜೆಪಿಗರು ಏನ್ ಮಾಡ್ತಿದ್ದೀರಿ? ಸಂಘಟನಾ ಚತುರರಾಗಿ RSS ಗೆಲುವನ್ನ ತಂದ್ಕೊಟ್ರೆ ಬಿಜೆಪಿಯವರು ನೀಲಿ ಚಿತ್ರ ನೋಡ್ತೀರಿ.
ಸೌಧದಲ್ಲಿ ಕುತ್ಕೊಂಡು, ಹಾಗೆ ಭ್ರಷ್ಟಾಚಾರಿಗಳಾಗಿ ಜೈಲಿಗೆ ಹೋಗ್ತೀರಿ. ನಿಮಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿ. ಬಾಯಿಗೆ ಕಡಿವಾಣ ಇಲ್ಲದ ರೀತಿಯ